ಕಾರ್ಗಿಲ್ ವಿಜಯೋತ್ಸವದಲ್ಲಿ ಒನ್ ಆನ್ ಒನ್ ಕೋರ್ಸ್ ಮೇಟ್ಗಳ ಜರ್ನಿ ಬಾರಾಮುಲ್ಲಾ ಕಡೆಗೆ ಸಾಕ್ತು. ಬಾರಾಮುಲ್ಲಾ ಕಡೆಗೆ ಹೊರಟ ಜರ್ನಿಯಲ್ಲಿ ಜನರಲ್ ಬಿಪಿನ್ ರಾವತ್ ಸ್ಟೇಡಿಯಂನಿಂದ ಅವರಿಗೆ ಫ್ಲಾಗ್ ಆಫ್ ಮಾಡಲಾಯಿತು. ಕಾರ್ಗಿಲ್ ರಜತ ಜಯಂತಿ ಮಹೋತ್ಸವದ ಸ್ಥಳಕ್ಕೆ ಇಲ್ಲಿ ಆರ್ಮಿ ಸ್ಕೂಲ್ನ ಬೆಸ್ಟ್ ಪರ್ಫಾರ್ಮೆನ್ಸ್ ಪಡ್ಕೊಂಡಂತ ಮಕ್ಕಳಿಗೆ ಹೋಗಿ ಬಹುಮಾನವನ್ನು ಕೂಡ ಕೊಡಲಾಯಿತು. ವಿಶೇಷ ಕಾರ್ಯಕ್ರಮದಲ್ಲಿ ಇಲ್ಲಿ ವೀರ ಮಾತೆಯರು ವೀರ ನಾರಿಯರು ಕೂಡ ಇದ್ದರು. ದೇಶದ ಹೆಮ್ಮೆಯ ಮಕ್ಕಳನ್ನ ಪತಿಯರನ್ನ ತ್ಯಾಗ ಮಾಡಿದ ಈ ತಾಯಂದಿರ ಸಮ್ಮುಖದಲ್ಲಿ ಈ ಒನ್ ಆನ್ ಒನ್ ಕೋರ್ಸ್ ಮೇಟ್ಗಳು ತಮ್ಮ ಮುಂದಿನ ಜರ್ನಿಯತ್ತ ಹೊರಟರು. कैप्टन विक्रम बत्रा परमवीर चक्र को ऑनर करने के लिए उनके साथियों ने जो मोटरसाइकिल रैली का यहाँ पे ऑर्गेनाइजेशन किया, उनका तहे दिल से शुक्रिया अदा करता हूँ और उम्मीद करता हूँ उनका आगे का जो सफ़र है कारगिल तक वो भी उतना ही अच्छा होगा जितना कि उनका यहाँ तक का सफ़र रहा है. ಬಾರಾಮುಲ್ಲಾದಿಂದ ಕಮಾನ್ ಅಮನ್ ಸೇತು ನಡುವೆ ವಾರ್ ಮೆಮೋರಿಯಲ್ಗೆ ಗೌರವವನ್ನು ಕೂಡ ಇಲ್ಲಿ ಸಲ್ಲಿಸಲಾಯಿತು. ಅಲ್ಲೇ ಪಕ್ಕದಲ್ಲೇ ಇದ್ದ ಒಂದು ದೇವಸ್ಥಾನಕ್ಕೆ ಹೋಗಿ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ಳಲಾಯಿತು. ಇದು ಆರ್ಮಿಯ ಬಹಳಷ್ಟು ಸೈನಿಕರಿಗೆ ಒಂಥರ ಆಶ್ರಯ ತಾಣದ ರೀತಿಯಲ್ಲಿರುವಂತಹ ದೇವಸ್ಥಾನ. In 1863, historian W.G. Kavi visited this place and he was told that this temple was constructed by some Bondat who was a descendant of Pandavas, and thus the name of the place Bonyar. And in the late 1800s, Dogra ruler Ranjit Singh was responsible for excavation of this temple, which took 9 long years. Since long this temple has been part of the army garrison, our religious teacher facilitates the devotees and their darshans. ಇನ್ನು ಕಾಶ್ಮೀರದ ಪ್ರಮುಖ ನದಿ ಜೇಲಂ ನದಿಯ ದಾರಿಯಲ್ಲಿ ಅಮನ್ ಸೇತುಗೆ ಪಯಣ ಶುರುವಾಯಿತು. ಇಲ್ಲಿ ಅತ್ಯುನ್ನತ ಮರಣೋತ್ತರ ಗೌರವ ಪಡೆದ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾರ ಸಹೋದರ ಈ ಒಂದು ಒನ್ ಆನ್ ಒನ್ ಕೋರ್ಸ್ ಮೇಟ್ಗಳ ಜೊತೆಗೆ ಸಾಥ್ ಕೊಟ್ಟಿದ್ದು ವಿಶೇಷವಾಗಿತ್ತು. ತನ್ನ ಸಹೋದರನ ಆ ಒಂದು ವೀರಾವೇಶದ ಅವರ ನೆನಪುಗಳನ್ನು ಮಾಡಿಕೊಂಡ್ರು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಅವರ ಸಹೋದರ. विक्रम की कमी हमेशा खलती है मुझे, बट जब मैं किसी को मिलता हूँ तो इन सब ऑफिसर्स में विक्रम को देखता हूँ. ಕಮಾನ್ ಅಮನ್ ಸೇತುನಲ್ಲಿ ಮಕ್ಕಳಿಂದ ವಿಶೇಷವಾದಂತ ಸ್ವಾಗತ ಸಿಕ್ತು ಒನ್ ಆನ್ ಒನ್ ಕೋರ್ಸ್ ಮೇಟ್ಗಳಿಗೆ. ಕಾರ್ಗಿಲ್ ಜರ್ನಿಯಲ್ಲಿ ವಿಜಯೋತ್ಸವದ ನೆನಪುಗಳ ಈ ವೀರ ಯೋಧರಿಗೆ ನಮನ ಸಲ್ಲಿಸುವಂತಹ ಜರ್ನಿಯಲ್ಲಿ ಬಾರಾಮುಲ್ಲಾಗೆ ಪ್ರವೇಶ ಮಾಡಿತು ಒನ್ ಆನ್ ಒನ್ ಕೋರ್ಸ್ ಮೇಟ್ಗಳ ಪಡೆ.